Hi everyone, welcome to my channel once again. I am Ravi Kumar. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೈಬರ್ ಸೆಕ್ಯೂರಿಟಿಯಲ್ಲಿ ನಾವು ಸುಮಾರು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್ ಅನ್ನ ಮಾಡಿದಿರಿ. ಇವತ್ತಿನ ದಿನ ನಾವು ಸುಮಾರು ಸ್ಟೂಡೆಂಟ್ಸ್ ಕೇಳಿರುವಂತಹ ಏನಿದೆ ಇದು, ಇಟ್ ಇಸ್ ವೆರಿ ಸಿಂಪಲ್ ಒನ್. ಸೊ ಡಫಿ ಹೆಲ್ಮನ್ ಅಂತ ಕರೀತಾರೆ, ಅಥವಾ ಕೆಲವರು ಡಿಫಿ ಹೆಲ್ಮನ್ ಅಂತ ಕೂಡ ಪ್ರೊನೌನ್ಸ್ ಮಾಡ್ತಾರೆ. ದಟ್ ಇಸ್ ವಾಟ್ ಡೆಫಿ ಹೆಲ್ಮನ್ ಕೀ ಎಕ್ಸ್ಚೇಂಜ್ ಪ್ರೋಟೋಕಾಲ್. ಇದರ ಅಲ್ಗಾರಿದಮ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೂಡ ಎಕ್ಸಾಮ್ ಅಲ್ಲಿ ಮೇನ್ ಆಗಿ ಬರುವಂತಹ ಒನ್ ಆಫ್ ದಿ 10 ಮಾರ್ಕ್ಸ್ ಕ್ವಶನ್ ಅಂತ ಹೇಳ್ಬೋದು. ನಿಮಗೆ ಇದು 10 ಮಾರ್ಕ್ಸ್ಗೆ ಕಾಣಿಸ್ಕೊಳ್ಳುವಂತಹ ಕ್ವಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ವೆರಿ ಸಿಂಪಲ್ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ಇದರಲ್ಲಿ ನೀವು ಫಸ್ಟ್ ಅಲ್ಗಾರಿದಮ್ ಕೂಡ ಬರಿಬೇಕಾಗತ್ತೆ, ಆಮೇಲೆ ಪ್ರಾಬ್ಲಮ್ ಪಾರ್ಟ್ನ ಮಾಡಬೇಕಾಗತ್ತೆ. ಇದರಲ್ಲಿ ಮಾಡಿಲೋ ಪಾರ್ಟ್ ಇರೋದ್ರಿಂದ ಸೊ ನೀವು ಸ್ವಲ್ಪ ಗಮನ ಹರಿಸಿ ಮಾಡಿದ್ರೆ ತುಂಬಾ ಈಸಿಯಾಗಿ 10 ಮಾರ್ಕ್ಸ್ ಬರುತ್ತೆ. ಹಂಗಾಗಿ ಇದು ಅಂತ ಕಷ್ಟವಾದೇನಲ್ಲ. ಫಸ್ಟ್ ಆಫ್ ಆಲ್ ಈಗ ಅಲ್ಗಾರಿದಮ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇದರಲ್ಲಿ ಎರಡು ನಾವು ಪ್ರೈಮ್ ನಂಬರ್ಸ್ ಕನ್ಸಿಡರ್ ಮಾಡ್ತೀರಿ. ಪ್ರೈಮ್ ನಂಬರ್ಸ್ ನಿಮ್ಗೆಲ್ಲ ಗೊತ್ತಿದೆ. ಯಾವ ನಂಬರು ಆ ನಂಬರು ಮತ್ತೆ 1 ಇಂದ ಡಿವೈಡ್ ಆಗ್ತವೋ, ಈಗ ಫಾರ್ ಎಕ್ಸಾಂಪಲ್ 2 ಮತ್ತೆ 3 ನೋಡಿ, ಇವು ಡಿವೈಡ್ ಆಗೋದು ಒಂದು 2 ಇಂದ ಡಿವೈಡ್ ಆಗುತ್ತೆ, ಮತ್ತೆ ಇನ್ನೊಂದು ನಂಬರ್ ಯಾವುದು 1 ಇಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್. ಅದೇ ರೀತಿಯಾಗಿ 3 ಕೂಡ ಅಷ್ಟೇನೆ, 3 ಮತ್ತೆ 1 ಇಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಫಾರ್ ಎಕ್ಸಾಂಪಲ್ 191 ಅಂತ ಇದೆ. ಸೊ 191 ಕೂಡ ಕನ್ಸಿಡರ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ. ಅದೇ ನಂಬರ್ ಬಿಟ್ರೆ ಬೇರೆ ನಂಬರ್ 1 ಇಂದ ಮಾತ್ರ ಡಿವೈಡ್ ಆಗುತ್ತೆ ಹೊರತು ಬೇರೆ ನಂಬರ್ ಇಂದ ಡಿವೈಡ್ ಆಗೋದಿಲ್ಲ. ಸೊ ಈ ತರ ನಂಬರ್ಸ್ ನಾವೇನಂತ ಕರಿತೀರಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀರಿ. ಸೊ ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಪ್ರೈಮ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ಅಲ್ಗಾರಿದಮ್ ನೋಡೋದಾದ್ರೆ, ಫಸ್ಟ್ ಆಫ್ ಆಲ್ ಒಂದು ಕೀನ ಡಿಫೈನ್ ಮಾಡ್ತೀರಿ, ದಟ್ ಇಸ್ ವಾಟ್ ವೈ ಎ ಅಂತೇಳಿ. ಸೊ ನಾವು ಎಲ್ಲಿ ಎಕ್ಸ್ ಮತ್ತೆ ವೈ ಅಂತಹ ಎರಡು ಪಾರ್ಟ್ ಇರುತ್ತವೆ. ಈ ಎರಡು ಪಾರ್ಟ್ ನ ಒಂದು ಸಿಂಪಲ್ ನಂಬರ್ಸ್ ನ ನಾವು ಚೇಂಜಸ್ ಮಾಡ್ತಾ ಹೋಗ್ತೀರಿ. ಸೊ ಇಲ್ಲಿ ವೈ ಎ ಮಾಡ್ಲ, ದಟ್ ಇಸ್ ವೈ ಎ ಟು ದಿ ಪವರ್ ಎಕ್ಸ್ ಬಿ ಅಂತ ಕರಿತೀರಿ, ಮಾಡ್ ಕ್ಯೂ. ಸೊ ನೆನ್ಪಿಟ್ಕೊಳ್ಳಿ, ಇದು ಬರೀಬೇಕಾಗಿರೋದು ವೈ ಎ ಟು ದಿ ಪವರ್ ಎಕ್ಸ್ ಬಿ ಅಂತ ಈ ತರ ಇರೋದು. ಇದು ಪಕ್ಕದಲ್ಲಿ ಮಾಡ್ ಬರ್ಬೇಕಾಗತ್ತೆ, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಸೊ ದಿಸ್ ಇಸ್ ವಾಟ್ ಮಾಡ್ ಕ್ಯೂ ಅಂತ ಕರಿತೀರಿ. ದಿಸ್ ಇಸ್ ಕಾಲ್ಡ್ ಆಸ್ ಒನ್ ಆಫ್ ದಿ ನಂಬರ್ ಕೀ ಅಂತ ಜನರೇಟ್ ಮಾಡ್ತಾ ಇದೀರಿ. ದಿಸ್ ಇಸ್ ಸೇಮ್ ಆಸ್ ಕ್ಯಾಲ್ಕುಲೇಟೆಡ್ ಬೈ ಬಿ ಅಂತ ಕರಿತೀರಿ. ಸೊ ಇಲ್ಲಿರುವಂತಹ ಗ್ಲೋಬಲ್ ಪಬ್ಲಿಕ್ ಎಲಿಮೆಂಟ್ಸ್ ಯಾವ್ದಪ್ಪ ಅಂದ್ರೆ, ಒಂದು ಕ್ಯೂ ಒಂದು ಪ್ರೈಮ್ ನಂಬರು, ಇನ್ನೊಂದು ನಂಬರ್ ಇದು ಎ ಅಲ್ಲ, ಆಕ್ಚುಲಿ ಇದು ಆಲ್ಫಾ ಅಂತ ಕನ್ಸಿಡರ್ ಮಾಡಬೇಕು. ಆಲ್ಫಾ ಯಾವ ತರ ಇರ್ಬೇಕಪ್ಪ ಅಂದ್ರೆ, ಆಲ್ಫಾ ಶುಡ್ ಬಿ ಲೆಸ್ ದೆನ್ ಕ್ಯೂ ಅಂತ. ಅಂದ್ರೆ ನೀವು ಯಾವ ಕ್ಯೂ ಪ್ರೈಮ್ ನಂಬರ್ ಕನ್ಸಿಡರ್ ಮಾಡ್ತಿರೋ, ಇನ್ನೊಂದು ನಂಬರ್ ಏನಾಗಿರ್ಬೇಕು, ಆಲ್ಫಾ ಅಂತ ಕನ್ಸಿಡರ್ ಮಾಡಬೇಕು. ಇಟ್ ಶುಡ್ ಬಿ ಲೆಸ್ ದೆನ್ ಕ್ಯೂ ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್, ನೀವೀಗ ಏನ್ ಮಾಡ್ತೀರಾ, ಒಂದು ಪ್ರೈಮ್ ನಂಬರ್ ಕನ್ಸಿಡರ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಪ್ರೈಮ್ ನಂಬರ್ ಒಂದು 7 ಅಂತ ಅನ್ಕೋಣ. 7 ಇಸ್ ಎ ಪ್ರೈಮ್ ನಂಬರ್. ನಾವೀಗ ಆಲ್ಫಾ ಕನ್ಸಿಡರ್ ಮಾಡಬೇಕು. ಲೆಟ್ ಅಸ್ ಅಸ್ಯೂಮ್ ದ ಆಲ್ಫಾ ಇಸ್ ವಾಟ್ ಸಮ್ ವಾಟ್ 3 ಅಂತ ತಗೋಣ. ಸೊ ಆಲ್ಫಾ 3 ವಿಚ್ ಇಸ್ ಲೆಸ್ ದೆನ್ ಕ್ಯೂ, ಅಂದ್ರೆ ದಿಸ್ ಇಸ್ ವಾಟ್ ಕ್ಯೂ ಅನ್ನೋದೇನಿದೆ, ನಂಬರ್ 7 ಕನ್ಸಿಡರ್ ಮಾಡ್ತಾ ಇದೀನಿ. ಈ ನಂಬರ್ ಗಿಂತ 3 ಏನಾಗಿದೆ, ಲೆಸ್ ದೆನ್ ಆಗಿದೆ. ಸೊ ದಟ್ ಇಸ್ ವಾಟ್, ಸೊ ಆಲ್ಫಾ ಕನ್ಸಿಡರ್ ಮಾಡಬೇಕು, ಆಲ್ಫಾ ಲೆಸ್ ದೆನ್ ಕ್ಯೂ, ಅಂಡ್ ಆಲ್ಫಾ ಇಸ್ ಎ ಪ್ರಿಮಿಟೇಟಿವ್ ರೂಟ್ ಆಫ್ ಕ್ಯೂ ಅಂತ ಕರಿತೀವಿ. ಸೊ ಪ್ರಿಮಿಟೇಟಿವ್ ರೂಟ್ ಅಂದ್ರೆ ಸ್ವಲ್ಪ ಲೆಂತಿ ಪ್ರೊಸೀಜರ್. ಸೊ ಜಸ್ಟ್ ನೀವು ಆಸ್ ಎ ನೇಮ್ಸ್ ಆಗಿ ನೆನ್ಪಿಟ್ಕೊಳ್ಳಿ. ಮುಂದಿನ ಹೈಯರ್ ಕ್ಲಾಸಸ್ ಹೋಗ್ಬೇಕಾದ್ರೆ ನಿಮ್ಗೆ ನೆನಪಾಗುತ್ತೆ ಯಾವ ತರ ಅಂತ ನಿಮ್ಗೆ ಮಾಡೋದು ಗೊತ್ತಾಗುತ್ತೆ. ಇಟ್ ಇಸ್ ಎ ಪ್ರಿಮಿಟೇಟಿವ್ ರೂಟ್ ಆಫ್ ಕ್ಯೂ ಅಂತ ಕರಿತೀವಿ. ಈಗ ನಾವು ಕೀ ಜನರೇಷನ್ ಮಾಡಬೇಕು. ಸೊ ಹೌ ಟು ಕ್ಯಾಲ್ಕುಲೇಟ್ ಕೀ ಜನರೇಷನ್ ಆಫ್ ಎ ಯೂಸರ್ ಎ. ಕೀ ಜನರೇಷನ್ ಮಾಡಕ್ಕೆ ಸೆಲೆಕ್ಟ್ ದ ಪ್ರೈವೇಟ್ ಕೀ ಎಕ್ಸ್ ಎ. ನಾವೇ ಒಂದು ಅಸ್ಯೂಮ್ ಮಾಡ್ತಾ ಇದೀರಿ ಎಕ್ಸ್ ಎ ಅಂತ. ಯಾವ ತರ, ಈ ಎಕ್ಸ್ ಎ ಅನ್ನುವಂತ ನಂಬರು ಇಟ್ ಶುಡ್ ಬಿ ಲೆಸ್ ದನ್ ಕ್ಯೂ ಆಗಿರ್ಬೇಕು, ಕ್ಯೂ ಗಿಂತ ಕಡಿಮೆ ಇರಬೇಕು. ಸೊ ಸೆಲೆಕ್ಟ್ ಎ ಪ್ರೈವೇಟ್ ಕೀ ಎಕ್ಸ್ ಎ, ಹಿಯರ್ ಎಕ್ಸ್ ಎ ಇಸ್ ಲೆಸ್ ದನ್ ಕ್ಯೂ. ನಾವು ಕ್ಯಾಲ್ಕುಲೇಟ್ ದ ಪಬ್ಲಿಕ್ ಕೀ ವೈ ಎ. ಸೊ ವೈ ಎ ಕ್ಯಾಲ್ಕುಲೇಟ್ ಮಾಡೋಣ. ವೈ ಎ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಎಕ್ಸ್ ಎ ಮಾಡ್ ಕ್ಯೂ. ಸೊ ಎಕ್ಸ್ ಎ ಬಂದಾಗ ನಾವು ವೈ ಎ ಕ್ಯಾಲ್ಕುಲೇಟ್ ಮಾಡ್ತೀರಿ. ವೈ ಎಗೆ ಫಾರ್ಮುಲಾ ಏನು, ವೈ ಎ ಇಸ್ ಈಕ್ವಲ್ ಟು ಆಲ್ಫಾ ಟು ದಿ ಪವರ್ ಎಕ್ಸ್ ಎ ಮಾಡ್ ಕ್ಯೂ ಅಂತ ಕರಿತೀರಿ. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸ್ ಎ ಪ್ರೈವೇಟ್ ಕೀ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ದಟ್ ಈಸ್ ನಾವು ಸೆಲೆಕ್ಟ್ ಮಾಡಿದಾಗ ಕ್ಯಾಲ್ಕುಲೇಟ್ ಮಾಡೋ ಪಬ್ಲಿಕ್ ಕೀ ಯಾವ್ದಾಗಿರುತ್ತೆ, ವೈ ಎ ಆಗಿರುತ್ತೆ. ವೈ ಎ ಹೆಂಗ್ ಯೂಸ್ ಮಾಡ್ತೀರಾ, ಆಲ್ಫಾ ಟು ದಿ ಪವರ್ ಎಕ್ಸ್ ಎ ಮಾಡ್ ಕ್ಯೂ ಅಂತ ಮಾಡ್ತೀರಾ. ಅದೇ ತರ ಪ್ರೈವೇಟ್ ಕೀ ಎಕ್ಸ್ ಬಿ ಮಾಡ್ಬೇಕಾದ್ರೆ, ದಟ್ ಈಸ್ ಎಕ್ಸ್ ಬಿ ಅಗೇನ್ ಲೆಸ್ ದೆನ್ ಕ್ಯೂ ಆಗಿರ್ಬೇಕು. ಅವಾಗ ನಾವೇನ್ ಮಾಡ್ತೀರಿ, ವೈ ಬಿ ಮಾಡ್ತೀರಿ. ವೈ ಬಿಗೆ ಫಾರ್ಮುಲಾ ಏನು, ವೈ ಬಿ ಇಸ್ ಈಕ್ವಲ್ ಟು ಆಲ್ಫಾ ಟು ದಿ ಪವರ್ ಎಕ್ಸ್ ಬಿ ಮಾಡ್ ಕ್ಯೂ. ನೆನ್ಪಿಟ್ಕೊಳ್ಳಿ, ವೈ ಬಿಗೆ ಆಲ್ಫಾ ಟು ದಿ ಪವರ್ ಎಕ್ಸ್ ಬಿ, ವೈ ಎಗೆ ಆಲ್ಫಾ ಟು ದಿ ಪವರ್ ಎಕ್ಸ್ ಎ ಮಾಡ್ ಕ್ಯೂ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ಲಿ ಸುಮಾರು ಪ್ರಿಂಟ್ ಮಿಸ್ಟೇಕ್ಗಳಿದಾವೆ, ತೊಂದರೆ ಇಲ್ಲ, ನೀವು ಅದನ್ನ ಚೇಂಜಸ್ ಮಾಡ್ಕೋಬಹುದು. ಸೊ ಈಗೇನ್ ಬಂತು, ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಕ್ಸ್ ಎ ಇದ್ರೆ ಎಕ್ಸ್ ಎ ಇಸ್ ವಾಟ್, ವೈ ಎ ಇಸ್ ಈಕ್ವಲ್ ಟು ಆಲ್ಫಾ ಟು ದಿ ಪವರ್ ಎಕ್ಸ್ ಎ. ವೈ ಎ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ, ವೈ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ದಟ್ ಈಸ್ ವೈ ಬಿ ಇಸ್ ಈಕ್ವಲ್ ಟು ಆಲ್ಫಾ ಟು ದಿ ಪವರ್ ಎಕ್ಸ್ ಬಿ ಮಾಡ್ ಕ್ಯೂ. ಸೊ ಈಗ ನಾವೇನ್ ಮಾಡಬೇಕು, ಒಂದು ಸೀಕ್ರೆಟ್ ಕೀ ಎ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಕೀ ಎ ಮತ್ತೆ ಕೀ ಬಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಕೀ ಎ ಇಸ್ ನಥಿಂಗ್ ಬಟ್ ವೈ ಬಿ ಟು ದಿ ಪವರ್ ಎಕ್ಸ್ ಎ ಮಾಡ್ ಕ್ಯೂ ಆಗಿರುತ್ತೆ. ಸೊ ವೈ ಬಿ ಟು ದಿ ಪವರ್ ಎಕ್ಸ್ ಎ ಮಾಡ್ ಕ್ಯೂ ಆಗಿರುತ್ತೆ. ನಾನು ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮ್ಗೆ ಯಾವ ತರ ಟ್ರೀಟ್ ಮಾಡಬೇಕು ಅಂತ. ಈಗ ಜಸ್ಟ್ ಒಂದು ಅಲ್ಗಾರಿದಮ್ ನ ನೆನ್ಪಿಟ್ಕೊಳ್ಳಿ, ಓಕೆನಾ. ಸೊ ಅಂಡ್ ಒನ್ ಮೋರ್ ಥಿಂಗ್, ಇದು ನನ್ನ ಕಂಪ್ಲೀಟ್ ನೋಟ್ಸ್ ನನ್ನ ಮೊಬೈಲ್ ಆಪ್ ಅಲ್ಲಿ ಅವೈಲೇಬಲ್ ಇದೆ, ಮತ್ತೆ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ. ಸೊ ವೆಬ್ಸೈಟ್ ಅಲ್ಲಿ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಗೆಲ್ಲ ಗೊತ್ತಿರುತ್ತೆ, ಒಂದು ಫಿಫ್ತ್ ಸೆಮಿಸ್ಟರ್ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾವುದೇ
ಫಿಫ್ತ್ ಸೆಮಿಸ್ಟರ್ ಸಬ್ಜೆಕ್ಟ್ಸ್ನ ಕೆಲವೊಂದು ಕಂಡೀಷನ್ಸ್ ಇಂದ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದನ್ನ ನಾನು ಹೇಳ್ತಾ ಇದು ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂಥದ್ದು ಕ್ಯಾಲ್ಕುಲೇಷನ್ ಸೀಕ್ರೆಟ್ ಕೀ ಮತ್ತೆ ನಿಮ್ಮ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೀಯಿಂಗ್ ಎ ಒಂದು ಮ್ಯಾಥಮೆಟಿಕ್ಸ್ ಟೀಚರು ಅಥವಾ ನಾನು PMS ಮಾಡಿ ಈಗ ಸೈಬರ್ ಸೆಕ್ಯೂರಿಟಿಯ ಕೆಲವೊಂದು ಪ್ರಾಬ್ಲಮ್ ಓನ್ಲಿ ಬಿಕಾಸ್ ಆಫ್ ದಿ ರಿಕ್ವೆಸ್ಟ್ ಬೈ ದ ಸ್ಟೂಡೆಂಟ್ಸ್. ಯಾಕಂದ್ರೆ ಅವ್ರು ಮಾಡ್ತಾ ಇರುವಂತಹ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಸರ್ ಹೆಂಗಾದ್ರೂ ಮಾಡಿ ನಮಗೆ ಒಂದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅಥವಾ ಅರ್ಥ ಆಯ್ತು ಅಂದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ ಏನು ಅನ್ನೋದನ್ನ. ಸೊ ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸಾಲ್ವಿಂಗ್ ದ ಸಮ್ ಅದರ್ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋ ಸೀಕ್ರೆಟ್ ಕೀ ಹೆಂಗಪ್ಪ ಅಂದ್ರೆ ಕೀ ಇಸ್ ಈಕ್ವಲ್ ಟು YB ಟು ದಿ ಪವರ್ XA ಮಾಡಿ ಕ್ಯೂ ಮಾಡ್ತೀರಿ. ಕ್ಯಾಲ್ಕುಲೇಟ್ ಆಫ್ ಸೀಕ್ರೆಟ್ ಕೀ YB ಮಾಡಿದ್ರೆ ಕೀ ಇಸ್ ಈಕ್ವಲ್ ಟು YA ಟು ದಿ ಪವರ್ XB ಮಾಡಿ ಕ್ಯೂ ಮಾಡ್ತೀರಿ. ಸೊ YB ಟು ದಿ ಪವರ್ XA ಮಾಡಿ ಕ್ಯೂ, YA ಟು ದಿ ಪವರ್ XB ಮಾಡಿ ಕ್ಯೂ. ಈಗ ಒಂದು ಪ್ರಾಬ್ಲಮ್ ತಗೊಂಡು ನೋಡೋಣ ಯಾವ ರೀತಿ ಅಂತೇಳಿ. ಸೊ ವೆರಿ ಸಿಂಪಲ್. ಈ ಪ್ರಾಬ್ಲಮ್ ನ ಕರೆಕ್ಟ್ ಆಗಿ ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ನ ನಾವು ನೋಡೋಣ ಯಾವ ರೀತಿ ಅಂತೇಳಿ. ನೋಡಿ ಇಲ್ಲಿ ಕೊಟ್ಟಿರುವಂತಹ ನಂಬರ್ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಏನಿದೆ P ಮತ್ತೆ Q ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಫಾರ್ಮುಲಾ ತರ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿ ನೆನ್ಪಿಟ್ಕೊಂಬಿಡಿ. ಸೊ ವೆರಿ ಸಿಂಪಲ್. ಸೊ ವಾಟ್ ವಿ ಹ್ಯಾವ್ ಟು ಕನ್ಸಿಡರ್ ಫಸ್ಟ್ ಆಫ್ ಆಲ್, ಇಲ್ಲಿ ಕೊಟ್ಟಿರುವಂತದ್ದು ಒಂದು ಅಲೈಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲೈಸ್ ಯಾವುದು ನಂಬರ್ P ಇಸ್ ಈಕ್ವಲ್ ಟು, ಸೊ ಅವ್ರು ಕೊಟ್ಟಿರುವಂತಹ ನಂಬರ್ ನಾನು ಫಸ್ಟ್ ಬರ್ಕೋತೀನಿ. ಏನಪ್ಪ ಡಿಫೈನ್ ಮಾಡಿರೋದು, P ಇಸ್ ವಾಟ್ 191 ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಈ ತರ ಬರ್ಕೋತೀನಿ, ಈ ಕಡೆ ಬಾಬ್ದು ಬರ್ಕೋತೀನಿ. ಸೊ ಬಾಬ್ದು ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದ್ರೆ Q ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಇದು ಎರಡು ಕೊಟ್ಟಿರುವಂತಹ ನಂಬರ್ ನೀವು ಕ್ಲಿಯರ್ ಕಟ್ ಆಗಿ ನೋಡಬಹುದು. ದಟ್ ಇಸ್ ವಾಟ್ ಒಂದು P ಮತ್ತೆ ಇನ್ನೊಂದು Q. ಅದೇ ರೀತಿ ಅಲೈಸ್ ಸೆಲೆಕ್ಟೆಡ್ ಪ್ರೈವೇಟ್ ಕೀ ಯಾವ ಸೆಲೆಕ್ಟ್ ಮಾಡ್ತಾರೆ, ಎ ಅಂತ ಸೆಲೆಕ್ಟ್ ಮಾಡ್ತಾರೆ. ಬಾಬ್ ಸೆಲೆಕ್ಟೆಡ್ ಪ್ರೈವೇಟ್ ಕೀ ಯಾವುದು, ಬಿ ಅಂತ ಸೆಲೆಕ್ಟ್ ಮಾಡ್ತಾರೆ. ಇವೆರಡು ನಂಬರ್ನ ನಾನು ಯಾವ ತರ ಬರ್ಕೋತೀನಿ ನೋಡ್ಕೊಳ್ಳಿ. ಸೊ ಐ ವಿಲ್ ರೈಟ್ ದಟ್ ಎ ಇಸ್ ಈಕ್ವಲ್ ಟು ವಾಟ್, ಐ ವಿಲ್ ರೈಟ್ ದಿಸ್ ಒನ್ ಆಸ್ 42. ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂತ ನಂಬರ್ ಬಿ ಬರ್ಕೋತೀನಿ. ಬಿ ವ್ಯಾಲ್ಯೂ ಎಷ್ಟಪ್ಪ ಅಂದ್ರೆ 33 ಕೊಟ್ಟಿದ್ದಾರೆ. ಸೊ ನಿಮ್ಗೆ ಈಸಿ ಆಗ್ಲಿ ಅಂತ ಕೆಲವೊಂದು ಫಾರ್ಮುಲಾ ತರ ಬರೀತೀನಿ ನಾನೀಗ. ಸೊ ಯಾವ ತರ ಫಾರ್ಮುಲಾ ಬರೀದು ಅಂತ ನೋಡ್ಕೊಳ್ಳಿ. ವೆರಿ ಸಿಂಪಲ್. ಒಂದು P ಇದೆ ಮತ್ತೆ ಇನ್ನೊಂದು Q ಇದೆ. ಇಂದು ನಂಬರ್ ಎ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ನಂಬರ್ ಬಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೆರಿ ಸಿಂಪಲ್ ಲಾಜಿಕ್ ನಾವು ಯೂಸ್ ಮಾಡಬೇಕಾಗಿರುವಂತಹ ಫಾರ್ಮುಲಾ ಇದಪ್ಪ ಅಂದ್ರೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತಹ ನಂಬರ್ ಎ ಅಂತ ಇಟ್ಕೋಣ. ಫಾರ್ ಎಕ್ಸಾಂಪಲ್ ಎ ಏನು ಎ ಅಲೈಸ್ ಅವ್ರದ್ದು ಕ್ಯಾಲ್ಕುಲೇಟ್ ಮಾಡ್ತಾ ಇದೀರಿ. ಎಗೆ ಫಾರ್ಮುಲಾ ಏನಿದೆ Q ಇದೆ. ಸೊ ವೆರಿ ಸಿಂಪಲ್, ವಿ ಹ್ಯಾವ್ ಟು ಕನ್ಸಿಡರ್ Q ಪವರ್ ಎ ಮಾಡ್ ಆಫ್ ದಿ ವ್ಯಾಲ್ಯೂ P, ದಟ್ ಇಸ್ ವಾಟ್ P. ಅದೇ ರೀತಿ ಇಲ್ಲಿ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಕೂಡ Q ಪವರ್ ಬಿ. ಸೊ Q ಪವರ್ ಇಲ್ಲಿ ಮೇಲೆ ಇರುವಂತ ನಂಬರ್ ಬಿ ಮಾಡ್ ಆಫ್ ದಿ ವ್ಯಾಲ್ಯೂ 1, ದಟ್ ಇಸ್ ವಾಟ್ ಸೇಮ್ ಥಿಂಗ್ P ಯೂಸ್ ಮಾಡಬೇಕು. ಅರ್ಥ ಆಯ್ತು ಅನ್ಕೊಂತೀನಿ. ಎ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ನೋಡಿ ಎರಡಕ್ಕೂ Q ಕಾಮನ್ ಆಗಿ ಬಳಸ್ತಾ ಇದ್ದೀರಿ. ಸೊ Q ಪವರ್ ಎ, Q ಪವರ್ ಬಿ ಮಾಡ್ ಪಿ. ಸೊ P ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತೆ Q ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತೆ ಎ ಮತ್ತೆ ಬಿ ವ್ಯಾಲ್ಯೂ ಆಬ್ವಿಯಸ್ಲಿ ಕೊಟ್ಟಿದ್ದಾರೆ. ಈಗ ನಾನು ಎ ವ್ಯಾಲ್ಯೂ ಮಾಡ್ಬೇಕಾದ್ರೆ ಎ ಇಸ್ ಈಕ್ವಲ್ ಟು Q ವ್ಯಾಲ್ಯೂ ಎಷ್ಟಿದೆ 2 ಇದೆ. 2 ಪವರ್ ಎ ಅಂದ್ರೆ ಎಷ್ಟು 42 ಆಯ್ತು. ಮಾಡ್ ಆಫ್ ದಿ ವ್ಯಾಲ್ಯೂ ಐ ವಿಲ್ ಕನ್ಸಿಡರ್ ಮಾಡ್ ಆಫ್ ದಿ ವ್ಯಾಲ್ಯೂ ದಟ್ ಈಸ್ P ವ್ಯಾಲ್ಯೂ ಎಷ್ಟಿದೆ ದಟ್ ಇಸ್ ವಾಟ್ 191 ಇದೆ. ಓಕೆನಾ. ಸೊ ಅದೇ ರೀತಿ ಇದು ಕೂಡ ಬಿ ಕೂಡ ಕ್ಯಾಲ್ಕುಲೇಟ್ ಮಾಡ್ತೀನಿ. ಬಿ ಇಸ್ ಈಕ್ವಲ್ ಟು Q ವ್ಯಾಲ್ಯೂ ಎಷ್ಟು ಅಗೇನ್ 2 ಪವರ್ 33. ಅಗೇನ್ ಮಾಡ್ ಆಫ್ ದಿ ವ್ಯಾಲ್ಯೂ ಎಷ್ಟು ದಟ್ ಇಸ್ ವಾಟ್ 191. ನೀವು ಸೈಂಟಿಫಿಕ್ ಕ್ಯಾಲ್ಸಿ ಯೂಸ್ ಮಾಡಿದ್ದೆ ಆದ್ರೆ ಈ ಮಾಡ್ ವ್ಯಾಲ್ಯೂಸ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಆರಾಮಾಗಿ. ಓಕೆನಾ. ಸೊ ಲೆಟ್ ಮೀ ಶೋ ದಿಸ್ ಒನ್ ಥಿಂಕ್. ಸೈಂಟಿಫಿಕ್. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಮಗೆ ಲಾಕ್ ಕೊಟ್ಟಿದ್ದಾರೆ. ನೀವು ನಿಮ್ಮ ಕ್ಯಾಲ್ಸಿ ಇಲ್ಲಿ ಮಾಡಿದೆ. ಸೊ ತೊಂದರೆ ಇಲ್ಲ, ಮಾಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಪವರ್ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ಇದೆ ಅಂತ ನೋಡ್ಬೇಕಾಗತ್ತೆ ನಾನು. ಸೊ ಪವರ್ ಇತ್ತು ಅಂದ್ರೆ ತೊಂದರೆ ಇಲ್ಲ, ಪವರ್ ಇಲ್ಲ ಅಂದ್ರೆ ಸ್ವಲ್ಪ ಓಕೆ ಪವರ್ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಷ್ಟಿದೆ 2 ಪವರ್ 42 ಇದೆ. 2 ಟು ದಿ ಪವರ್ 42 ಅಗೇನ್ ಮಾಡ್ ಆಫ್ ದಿ ವ್ಯಾಲ್ಯೂ. ಸೊ ಮಾಡ್ ಆಫ್ ದಿ ವ್ಯಾಲ್ಯೂ ಎಷ್ಟಿದೆ 191 ಇದೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಐ ಗಾಟ್, ಕ್ಲಿಯರ್ಲಿ ಅಬ್ಸರ್ವ್ ಮಾಡಬಹುದು. ಇದೇ ರೀತಿ ನಾನು ಕ್ಯಾಲ್ಕುಲೇಟರ್ ಕೂಡ ಮಾಡಬಹುದು. ಕ್ಯಾಲ್ಕುಲೇಟರ್ ಮಾಡಿದಾಗ ನನಗೆ ಬರ್ತಾ ಇರುವಂತ ನಂಬರ್ ಎಷ್ಟಾಯ್ತು ಅದು 20 ಆಯ್ತು. ದಟ್ ಇಸ್ ವಾಟ್ ದ ವ್ಯಾಲ್ಯೂ ಐ ಗಾಟ್ ದಿಸ್ ಒನ್ ಆಸ್ 20. ಇದು ಅಲೈಸ್ ನ ಒಂದು ಏನ್ ನಾವು ಒಂದು ಪ್ರೈವೇಟ್ ಕೀ ಅಂತೀರಿ ಆ ಪ್ರೈವೇಟ್ ಕೀನ ನಾವು ಕ್ಯಾಲ್ಕುಲೇಟ್ ಮಾಡುವಂತದ್ದು. ಅದೇ ರೀತಿಯಾಗಿ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ ಸೇಮ್ ಥಿಂಗ್. ಸೊ ನೀವು ಕ್ಯಾಲ್ಸಿಲ್ ಕೂಡ ಸೇಮ್ ಥಿಂಗ್ ಮಾಡಬಹುದು. ಫಸ್ಟ್ ನಾನು ಕ್ಲಿಯರ್ ಮಾಡ್ಕೋತೀನಿ.
ಲೆಟ್ ಮಿ ಕ್ಲಿಯರ್ ದಿಸ್ ಒನ್. ಸಿ ನೋಡಿ, 2 ಪವರ್ 33 2 ಇದೆ, ಪವರ್ ಆಗ್ತಾ ಇದೀನಿ, ಎಕ್ಸ್ ಟು ದಿ ಪವರ್ ವೈ ಅಂತ ಇದೆ, 33 ಆಯ್ತು. ಅಗೇನ್ ಮಾಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಮಾಡ್ ಹಾಕ್ತೀನಿ, ಮಾಡ್ ಎಷ್ಟಿದೆ 191. ಸೊ ಎಷ್ಟು ಬಂತು? ದಿಸ್ ಇಸ್ ವಾಟ್ ಐ ಗಾಟ್ ದ ವ್ಯಾಲ್ಯೂ ಆಸ್ 103. ಓಕೆನಾ? ಸೊ ಎ ವ್ಯಾಲ್ಯೂ ಬಂತು, ಮತ್ತೆ ನನಗೆ ಬಿ ವ್ಯಾಲ್ಯೂ ಕೂಡ ಬಂದಿದೆ. ಇದು ಎ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಬಂದಿರುವಂತದ್ದು. ಬಟ್ ಇಲ್ಲೇನಾಗುತ್ತೆ, ನೆಕ್ಸ್ಟ್ ಸ್ಟೆಪ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇವರ ನಂಬರ್ ಎರಡು ಎಕ್ಸ್ಚೇಂಜ್ ಆಗುತ್ತೆ. ಸೊ ಈ ಇಬ್ರು ನಂಬರ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಸೊ ಬಿ ಇಲ್ಲಿಗೆ ಬಂದ್ರೆ ಎ ವ್ಯಾಲ್ಯೂ ಇಲ್ಲಿಗೆ ಟ್ರೀಟ್ ಮಾಡ್ಬೇಕಾಗತ್ತೆ. ಸೊ ಎಕ್ಸ್ಚೇಂಜ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ವಾಟ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ ಟು ಯೂಸ್? ಎಕ್ಸ್ಚೇಂಜ್ ಮಾಡಿದಾಗ ವೆರಿ ಸಿಂಪಲ್ ಫಾರ್ಮುಲಾ, ನಾವು ಇಲ್ಲಿರುವಂತಹ ನಂಬರ್ ಏನ್ ಮಾಡ್ತೀರಿ, 103ನ ಕನ್ಸಿಡರ್ ಮಾಡ್ತೀರಿ. ಸೇಮ್ ಫಾರ್ಮುಲಾಗೆ 103 ಕನ್ಸಿಡರ್ ಮಾಡ್ತೀರಿ. ಅವಾಗ ನಮ್ಗೆ ಏನ್ ಬರುತ್ತೆ, ಎಕ್ಸ್ಚೇಂಜ್ ಆಗಿರುವಂತ ವ್ಯಾಲ್ಯೂ ಬರುತ್ತೆ. ಎಕ್ಸ್ಚೇಂಜ್ ವ್ಯಾಲ್ಯೂಗೆ ಏನ್ ಮಾಡ್ತೀರಿ, ವಿ ವಿಲ್ ಟೇಕ್ ದಟ್ ವ್ಯಾಲ್ಯೂ ಆಸ್ ಕೆ ಎ ಅಂತ ತಗೋಣ. ಸೊ ದಿಸ್ ಇಸ್ ವಾಟ್, ಅವಾಗ ಕೆ ಎ ಆಗುತ್ತೆ, ಇದೇನಾಗುತ್ತೆ ಕೆ ಬಿ ಆಗುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಿ ದಿಸ್ ಇಸ್ ವಾಟ್ ಔಟ್ ವಿ ಆರ್ ರೈಟಿಂಗ್ ಅಲೈಸ್ ಅಂಡ್ ಬಾಬ್ ನ ಬರ್ಕೊಂಡಿರುವಂತದ್ದು, ಎಕ್ಸ್ ಮತ್ತೆ ವೈ ಅಂತ ಟ್ರೀಟ್ ಮಾಡಿದ್ದಾರೆ. ಸೊ ದಟ್ ಇಸ್ ವಾಟ್ 2 ಪವರ್ 42 ನಿಮಗೆ 20 ಬಂತು, ಮತ್ತೆ 103 ಬಂತು. ನಾವು ಬೋತ್ ಅಲೈಸ್ ಅಂಡ್ ಬಾಬ್ ಎಕ್ಸ್ಚೇಂಜ್ ಪಬ್ಲಿಕ್ ನಂಬರ್ಸ್ ವಿತ್ ಈಚ್ ಅದರ್. ಅಲೈಸ್ ಅಂಡ್ ಬಾಬ್ ನಾವು ಕ್ಯಾಲ್ಕುಲೇಟ್ ದ ಸಿಮೆಟ್ರಿಕ್ ಕೀಸ್. ಸೊ ಸಿಮೆಟ್ರಿಕ್ ಕೀಸ್ ನ ಕೆ ಮತ್ತೆ ಕೆ ಬಿ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ದಟ್ ಇಸ್ ವಾಟ್ ಕೆ ಎ ಮತ್ತೆ ಕೆ ಬಿ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಸೊ ಕೆ ಎ ಮತ್ತೆ ಕೆ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಗೇನ್ ವಿ ಹ್ಯಾವ್ ಟು ಯೂಸ್ ದ ಸೇಮ್ ಫಾರ್ಮುಲಾ. ವಾಟ್ ಇಸ್ ದಟ್ ಸೇಮ್ ಫಾರ್ಮುಲಾ? ಬಟ್ ನಂಬರ್ ಯಾವ್ದು ಯೂಸ್ ಮಾಡ್ಬೇಕು ನಾನೀಗ? ಇಲ್ಲಿ 2 ಪ್ಲೇಸ್ ಅಲ್ಲಿ ಐ ಹ್ಯಾವ್ ಟು ಯೂಸ್ ದ ನಂಬರ್ ಆಸ್ 103 ಯೂಸ್ ಮಾಡ್ಬೇಕಾಗುತ್ತೆ. ಸೊ ದಟ್ ಇಸ್ ವಾಟ್ ಯು ಕ್ಯಾನ್ ಸಿ ಇನ್ ಯುವರ್ ಸ್ಕೀಮ್ ಆಲ್ಸೋ. ದಿಸ್ ಇಸ್ 103 ಟು ದಿ ಪವರ್ 42. ಸೊ ಅಲ್ಲಿಗೆ ವೈ ಎ ಆಗ್ತಿದೆ. ಸೊ ಸಿಂಪಲ್ ಲಾಜಿಕ್. ಈಗ ಈ 2 ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತೀನಿ, 103 ಟು ದಿ ಪವರ್ 42 ಮಾಡ್ ಆಫ್ ದಿ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ. ದಟ್ ಇಸ್ ವಾಟ್ 191 ಹಂಗೆ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಇಲ್ಲಿರುವಂತಹ ನಂಬರ್ ಇಲ್ಲಿ ಯೂಸ್ ಮಾಡ್ತೀನಿ. 20 ಟು ದಿ ಪವರ್ ಏನಿದೆ, ಸೇಮ್ ಥಿಂಗ್, ದಟ್ ಇಸ್ ವಾಟ್ 33 ಬರೀಬೇಕು. ಮಾಡ್ ಆಫ್ ದಿ ವ್ಯಾಲ್ಯೂ ಸೇಮ್ ವ್ಯಾಲ್ಯೂ 191 ಯೂಸ್ ಮಾಡ್ಬೇಕಾಗುತ್ತೆ. ಸೊ ಈಗ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ. ನೀವು ಇದನ್ನ ನೀವು ಕ್ಯಾಲ್ಸಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮ್ಗೆ ಗೊತ್ತಾಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಸೊ ನೀವು ಸರ್ ನನಗೆ ಈ ಕ್ಯಾಲ್ಸಿ ಇಲ್ಲ, ನಮ್ಮ ಕಾಲೇಜ್ನ ಕ್ಯಾಲ್ಸಿಲ್ ಅಂದ್ರೆ ಕಾಲೇಜ್ ಕ್ಯಾಲ್ಸಿಲ್ ಕೂಡ ನೀವು ಯೂಸ್ ಮಾಡಬಹುದು, ಸೇಮ್ ಥಿಂಗ್. ಸೊ ನಾನು ಇಲ್ಲಿ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಸ್ಟೂಡೆಂಟ್ಸ್ ಕೇಳ್ತಿರೋದನ್ನ ನಾನು ಇಲ್ಲೇ ಸೈಂಟಿಫಿಕ್ ಕ್ಯಾಲ್ಸಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇನ್ ಕೇಸ್ ಐ ವಿಲ್ ಚೆಕ್ ಯಾವ್ದನ್ನ ಆನ್ಲೈನ್ ಅಲ್ಲಿ ಕ್ಯಾಲ್ಸಿ ಸಿಗುತ್ತಾ ನೋಡ್ತೀನಿ. ಸೊ ಈಗ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ, ನಾನು ಟ್ರೈ ಟು ಕನೆಕ್ಟ್ ದಿಸ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್. ಸೊ ಟೈಮ್ ಆಗ್ಲಿಲ್ಲ, ಬಟ್ ಓಕೆ, ನೋ ಪ್ರಾಬ್ಲಮ್. ಸೊ ಈಗ ಸೇಮ್ ನಾನು ಮಾಡಿ ತೋರಿಸ್ತೀನಿ. 103 ಟು ದಿ ಪವರ್ ಎಷ್ಟಿದೆ, ಪವರ್ ಹಾಕೋತೀನಿ, ಪವರ್ ಎಷ್ಟಿದೆ 42. ಸೊ ಮಾಡ್ ವ್ಯಾಲ್ಯೂ ಹಾಕ್ತೀನಿ, ಮಾಡ್ ವ್ಯಾಲ್ಯೂ ಎಷ್ಟಿದೆ 191 ಹಾಕ್ತಾ ಇದೀನಿ. ಸೊ ಅವಾಗ ಎಷ್ಟು ಬರ್ತದೆ ನನಗೆ 115 ಬರ್ತಾ ಇದೆ. ಸೊ ದಿಸ್ ವ್ಯಾಲ್ಯೂ ಇಸ್ ವಾಟ್ 115. ಐ ಆಮ್ ಗೆಟಿಂಗ್ ಇಟ್ ಆಸ್ 115 ವ್ಯಾಲ್ಯೂ. So I'm getting 115. Let us take this is K ಅಂತ ಇಟ್ಕೋಣ. ಅದೇ ರೀತಿ ಇದು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದ್ರೆ. ಸೊ ಐ ವಿಲ್ ಶೋ ಯು ದಿಸ್ ಒನ್ ಆಲ್ಸೋ. ಸೊ ನೀವು ನೋಡಬಹುದು ಇಲ್ಲಿ ಎಷ್ಟು ಬರ್ತಾ ಇದೆ, ಈಗ 20 ಇದೆ. ಫಸ್ಟ್ ಕ್ಲಿಯರ್ ಮಾಡ್ಕೋಣ. ಸಿ ಇದೆ. ಸೊ 20 ಟು ದಿ ಪವರ್ ಎಕ್ಸ್ ಟು ದಿ ಪವರ್ ವೈ ಎಷ್ಟಿದೆ 33. ಸೊ ಅಗೇನ್ ಮಾಡ್ ವ್ಯಾಲ್ಯೂ. ಸೊ ಮಾಡ್ ವ್ಯಾಲ್ಯೂ ಎಷ್ಟಿದೆ 191 ಇದೆ. ಐ ಆಮ್ ಗೆಟಿಂಗ್ ದಿಸ್ ಒನ್ ಆಸ್ 1150. ಸೊ 115. So this is again 115. That is a KB value. ಸೊ ಅಲ್ಲಿಗೆ ನಾವು ಎರಡರದೂ ಕೂಡ ನಾವು ಸೀಕ್ರೆಟ್ ಕೀ ಏನಿದೆ ಇದನ್ನ ನಾವು ಚೆಕ್ ಮಾಡಿದಾಗ ದಟ್ ಇಸ್ ವಾಟ್ ಯು ಗಾಟ್ ದಿಸ್ ಒನ್. ಸೊ ದಟ್ ಇಸ್ ವಾಟ್ ಅಲೈಸ್ ಕೆ ಎ ಮತ್ತೆ ಬಾಬ್ ಕೆ ಎ. ಸೊ ಶೇರ್ಡ್ ಸೀಕ್ರೆಟ್ ಕೀ ಯಾವ್ದಪ್ಪ ಅಂದ್ರೆ 115 ನ ಸೀಕ್ರೆಟ್ ಕೀ ಆಗಿ ಯೂಸ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ಹೌ ಟು ಸಾಲ್ವ್ ದಿಸ್ ಒನ್. ಈ ಸ್ಟೆಪ್ಸ್ ನೋಡ್ಕೊಳ್ಳಿ. ಅಲೈಸ್ ಅಂಡ್ ಬಾಬ್ ಬೋತ್ ಯೂಸ್ ಪಬ್ಲಿಕ್ ನಂಬರ್ಸ್. ಸೊ ಪಬ್ಲಿಕ್ ನಂಬರ್ಸ್ ಅಂತ ನಾನು ಹೇಳಿದೀನಿ ಯಾವ್ಯಾವ ಪಬ್ಲಿಕ್ ನಂಬರ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ಪಬ್ಲಿಕ್ ನಂಬರ್ಸ್ 191 ಮತ್ತೆ ಇದು ಬಾಬ್ 2 ಎರಡು ನಂಬರ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಕ್ಯೂ ಪವರ್ ಈ ಫಾರ್ಮಲ್ ನೆನ್ಪಿಟ್ಕೊಳ್ಳಿ. ಈಗ ಎ ಇಸ್ ಈಕ್ವಲ್ ಟು ಕ್ಯೂ ಪವರ್ ಎ ಮಾಡ್ ಪಿ, ಬಿ ಇಸ್ ಈಕ್ವಲ್ ಟು ಕ್ಯೂ ಪವರ್ ಬಿ ಮಾಡ್ ಪಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2 ಪವರ್ 42 ಜಸ್ಟ್ ಮಾಡ್ ಹಾಕೊಳ್ಳಿ 191. ಸೊ ಏನಿದೆ ಪಿ ವ್ಯಾಲ್ಯೂ ಹಾಕೋಬೇಕು. 2 ಪವರ್ 33 ಮಾಡ್ 191. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಎ ಮತ್ತೆ ಬಿ ವ್ಯಾಲ್ಯೂ ಎರಡೂ ಬರುತ್ತೆ. ಹಾಗಾಗಿ ನಿಮ್ಗೆ ರಿಸ್ಕ್ ಆಗೋದಿಲ್ಲ. ಇಬ್ರು ಕೀ ಎಕ್ಸ್ಚೇಂಜ್ ಮಾಡ್ಕೊಳೋದ್ರಿಂದ ಈಗ ಬಿ ವ್ಯಾಲ್ಯೂ ಇವ್ರು ಯೂಸ್ ಮಾಡ್ತಾರೆ. ಅದಕ್ಕೆ ಈ 103 ಅಂದ್ರೆ ಇಲ್ಲಿ ಬರ್ಕೋತಾರೆ 103 ಟು ದಿ ಪವರ್ ಸೇಮ್ 42 ಇದನ್ನ ಬರ್ಕೋತೀರಿ.
mod 191. ಅಗೇನ್ 20 ನಂಬರ್ ಇಲ್ಲಿ ಬರುತ್ತೆ, 20 to the power 33 mod 191 ಬರುತ್ತೆ. ಹಾಗಾಗಿ ಎರಡು ನಂಬರ್ ನಮಗೆ ಶೇರ್ಡ್ ಯಾವ್ದು ನಂಬರ್ ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಇದೇ ತರ ಕಾನ್ಸೆಪ್ಟ್ ನೇ ನೀವು ಇನ್ನೊಂದು ಕೂಡ ಯೂಸ್ ಮಾಡಬಹುದು, ತೊಂದರೆ ಇಲ್ಲ. ಸೇಮ್ ಕಾನ್ಸೆಪ್ಟ್ ಯು ಕ್ಯಾನ್ ಯೂಸ್ ಇನ್ ದಿಸ್ ಒನ್ ಆಲ್ಸೋ. ಇಲ್ಲಿ ಕೂಡ ನೀವು ನೋಡಬಹುದು ಇನ್ನೊಂದು ಪ್ರಾಬ್ಲಮ್ ಇದೆ, ಇದೇ ತರ ಕೊಟ್ಟಿರುವಂತ ಪ್ರಾಬ್ಲಮ್. ಇಲ್ಲಿ ನೀವು ನೋಡ್ತೀರಾ ಸೇಮ್ ಪ್ರಾಬ್ಲಮ್ ನಾವೇನ್ ಕೇಳ್ತಿದ್ರಿ, ಡಿಫಿ ಹೆಲ್ಮೆನ್ ಕೀ ಎಕ್ಸ್ಚೇಂಜ್ ಪ್ರೋಟೋಕಾಲ್ ಕೊಟ್ಟಾಗ y(a)to the power xp mod p, we have to choose alpha less than p such that alpha is a primitive root. ಅಗೇನ್ ಎಕ್ಸ್ ಎ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ y(a) ಫಾರ್ಮುಲಾ ಹಾಕ್ತೀರಿ, y(a) is equal to alpha to the power xa. ಅದೇ ರೀತಿಯಾಗಿ ನಮಗೆ y(b) ಬೇಕು ಅಂದ್ರೆ alpha to the power xp ಫಾರ್ಮುಲಾ ಹಾಕ್ತೀರಾ. ಆ ಅಲ್ಗಾರಿದಮ್ ನ ಆಸ್ ಇಟ್ ಇಸ್ ನೀವು ಬಯಾಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನಾವು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಸೇಮ್ ಥಿಂಗ್ ಯೂಸ್ ಮಾಡ್ತೀರಿ. ಪಿ ಮತ್ತೆ ಕ್ಯೂ, ಪಿ ಪವರ್ ಎಷ್ಟಿದೆ, ಪಿ ವ್ಯಾಲ್ಯೂ 23, ಕ್ಯೂ ಪವರ್ 5 ಇದೆ. ಸೊ ಎ ಇಸ್ ಈಕ್ವಲ್ ಟು 4, ಬಿ ಇಸ್ ಈಕ್ವಲ್ ಟು 3. ನೀವು ಸೇಮ್ ಪ್ರೊಸೀಜರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ನಂಬರ್ ಎಷ್ಟು ಬರ್ತಿದೆ, 18 ಅಂತೂ ಬಂದೇ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಮತ್ತೆ ಜಾಸ್ತಿ ಪ್ರಾಬ್ಲಮ್ಸ್ ಬೇರೆ ತರ ಬರಲ್ಲ, ಇಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ ಅದೇ ರಿಪೀಟ್ ಆಗ್ತಾ ಇರುತ್ತೆ, ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಸೊ ಇನ್ನೇನಾದ್ರೂ ಇದ್ರಲ್ಲಿ ಅರ್ಥ ಆಗಿಲ್ಲ ಅಂತಂದಾಗ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ. ಸೊ ಐ ವಿಲ್ ಟ್ರೈ ಟು ಸಾಲ್ವ್ ಇನ್ನ ಒಂದು ಸಿಂಪ್ಲಿಫೈಡ್ ಮೆಥಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಮತ್ತೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.